ನಮಸ್ಕಾರ. ಭಕ್ತಿ ಸುಧಾ ಲಹರಿಯ ವಾರ ಭವಿಷ್ಯಕ್ಕೆ ನಮ್ಮ ನೆಚ್ಚಿನ ವೀಕ್ಷಕರಿಗೆ ಸ್ವಾಗತ. ಜುಲೈ 5ರ ಭಾನುವಾರದಿಂದ ಜುಲೈ 11ರ ಶನಿವಾರದವರೆಗಿನ ಈ ಶುಭವಾರ ನಿಮ್ಮ ರಾಶಿಗೆ ಹೇಗಿದೆ ಎಂದು ನೋಡೋಣ ಬನ್ನಿ. ಇದು ಸಾಮಾನ್ಯ ಭವಿಷ್ಯ ಮಾತ್ರ. ನಿಮ್ಮ ವೈಯಕ್ತಿಕ ಜಾತಕದ ಮೇಲೆ ಫಲಿತಾಂಶ ಬದಲಾಗುತ್ತದೆ. ಶ್ರದ್ಧೆ ಭಕ್ತಿಯಿಂದ ಕೇಳಿ, ಒಳ್ಳೆಯದನ್ನು ನಿಮ್ಮನ್ನಾಗಿಸಿಕೊಳ್ಳಿ. ಮೇಷರಾಶಿ, ದೇವತೆ ದುರ್ಗಾದೇವಿ. ಈ ವಾರ ನಿಮ್ಮ ಧೈರ್ಯ ಪರೀಕ್ಷೆಗೆ ಒಳಗಾಗುತ್ತದೆ. ಕೆಲಸದಲ್ಲಿ ಹೊಸ ಜವಾಬ್ದಾರಿ ಸಿಗುತ್ತದೆ, ಅದನ್ನು ಚೆನ್ನಾಗಿ ನಿಭಾಯಿಸುತ್ತೀರಾ. ಹಣಕಾಸು ವಿಚಾರದಲ್ಲಿ ಸ್ವಲ್ಪ ಎಚ್ಚರಬೇಕು. ಅನಗತ್ಯ ಖರ್ಚು ತಪ್ಪಿಸಿ. ಕುಟುಂಬದವರೊಂದಿಗೆ ಜಗಳ ಬೇಡ. ವಾರದ ಕೊನೆಯಲ್ಲಿ ಶುಭ ಸುದ್ದಿ ಕೇಳುವಿರಿ. ಅದೃಷ್ಟ ಸಂಖ್ಯೆ 9. ಅದೃಷ್ಟ ಬಣ್ಣ ಕೆಂಪು ಕೇಸರಿ. ವಾರದ ಮಂತ್ರ ಓಂ ಐಂ ಹ್ರೀಂ ಕ್ಲೀಂ ಚಾಮುಂಡಾಯೇ ವಿಚ್ಚೈ. ವೃಷಭ ರಾಶಿ, ದೇವತೆ ಲಕ್ಷ್ಮೀ ದೇವಿ. ಆರೋಗ್ಯದಲ್ಲಿ ಸುಧಾರಣೆ ಕಾಣುತ್ತದೆ. ಮನಸ್ಸು ಹಗುರವಾಗಿರುತ್ತದೆ. ಹಣದ ಹರಿವು ಚೆನ್ನಾಗಿರುತ್ತದೆ. ಉಳಿತಾಯಕ್ಕೂ ಅವಕಾಶ ಸಿಗುತ್ತದೆ. ಪ್ರಯಾಣದ ಯೋಗ ಇದೆ. ಕಿರು ಪ್ರಯಾಣ ಮಾಡಬಹುದು. ಹಳೆ ಸ್ನೇಹಿತರ ಭೇಟಿಯಾಗುತ್ತದೆ. ಪ್ರೀತಿಯಲ್ಲಿ ಸಿಹಿ ಮಾತು ಕೆಲಸ ಮಾಡುತ್ತದೆ. ಅದೃಷ್ಟ ಸಂಖ್ಯೆ 6. ಅದೃಷ್ಟ ಬಣ್ಣ ಬಿಳಿ ಗುಲಾಬಿ. ವಾರದ ಮಂತ್ರ ಓಂ ಶ್ರೀ ಮಹಾಲಕ್ಷ್ಮೀ ನಮಃ. ಮಿಥುನ ರಾಶಿ, ದೇವತೆ ಸರಸ್ವತಿ ದೇವಿ. ಬುದ್ಧಿಶಕ್ತಿ, ಮಾತಿನಿಂದ ಈ ವಾರ ಎಲ್ಲ ಕೆಲಸ ಆಗುತ್ತದೆ. ವಿದ್ಯಾರ್ಥಿಗಳಿಗೆ, ವ್ಯಾಪಾರ ಮಾಡುವವರಿಗೆ ಒಳ್ಳೆಯ ವಾರ. ಸ್ನೇಹಿತರು, ಸಹೋದ್ಯೋಗಿಗಳ ಸಹಾಯ ಸಿಗುತ್ತದೆ. ಆದರೆ ಮಾತಿನಲ್ಲಿ ಸ್ವಲ್ಪ ಎಚ್ಚರ. ಖರ್ಚು ಜಾಸ್ತಿ ಆಗುವ ಸಾಧ್ಯತೆ ಇದೆ. ಯೋಜನೆ ಹಾಕಿಕೊಳ್ಳಿ. ಅದೃಷ್ಟ ಸಂಖ್ಯೆ 5. ಅದೃಷ್ಟ ಬಣ್ಣ ಹಸಿರು ತಿಳಿ ಹಳದಿ. ವಾರದ ಮಂತ್ರ ಓಂ ಐಂ ಸರಸ್ವತೈ ನಮಃ. ಕರ್ಕಾಟಕ ರಾಶಿ, ದೇವತೆ ಪಾರ್ವತಿ ದೇವಿ. ಈ ವಾರ ಮನಸ್ಸು ಸ್ವಲ್ಪ ಸೂಕ್ಷ್ಮವಾಗಿರುತ್ತದೆ. ಮನೆಯಲ್ಲಿ ಶುಭ ಕಾರ್ಯದ ಮಾತು ನಡೆಯುತ್ತದೆ. ತಾಯಿ ಹಿರಿಯರ ಆಶೀರ್ವಾದ ಪಡೆಯಿರಿ. ತೆಗೆದುಕೊಳ್ಳುವ ನಿರ್ಧಾರದಲ್ಲಿ ಎಚ್ಚರ. ಭಾವನೆಗಳಿಂದ ಅಲ್ಲ, ಯೋಚಿಸಿ ನಿರ್ಧಾರ ತೆಗೆದುಕೊಳ್ಳಿ. ವಾರದ ಮಧ್ಯದಲ್ಲಿ ಹಣದ ಸಹಾಯ ಸಿಗುತ್ತದೆ. ಅದೃಷ್ಟ ಸಂಖ್ಯೆ 2. ಅದೃಷ್ಟ ಬಣ್ಣ ಬಿಳಿ ಬೆಳ್ಳಿ. ವಾರದ ಮಂತ್ರ ಓಂ ಹ್ರೀಂ ಶ್ರೀಂ ಗೌರ್ಯೈ ನಮಃ. ಸಿಂಹರಾಶಿ, ದೇವತೆ ನರಸಿಂಹಸ್ವಾಮಿ. ನಾಯಕತ್ವದ ಗುಣ ಈ ವಾರ ಪ್ರಖರವಾಗಿರುತ್ತದೆ. ಕೆಲಸದ ಜಾಗದಲ್ಲಿ ನಿಮ್ಮ ಮಾತಿಗೆ ಬೆಲೆ ಸಿಗುತ್ತದೆ. ಪ್ರಮೋಷನ್, ಬಡ್ತಿಯ ಸಾಧ್ಯತೆ ಇದೆ. ಹೆಸರು ಪ್ರತಿಷ್ಠೆ ಹೆಚ್ಚಾಗುತ್ತೆ. ಆದರೆ ಅಹಂ ಕೋಪ ಬಿಟ್ಟು ಎಲ್ಲರ ಮಾತು ಕೇಳಿ. ಆರೋಗ್ಯ ಚೆನ್ನಾಗಿರುತ್ತದೆ. ವಾರದ ಕೊನೆಯಲ್ಲಿ ಖರ್ಚು ಜಾಸ್ತಿ. ಅದೃಷ್ಟ ಸಂಖ್ಯೆ 1. ಅದೃಷ್ಟ ಬಣ್ಣ ಚಿನ್ನ ಕಿತ್ತಳೆ. ವಾರದ ಮಂತ್ರ ಓಂ ಉಗ್ರಂ ವೀರಂ ಮಹಾವಿಷ್ಣುಂ ಜ್ವಲಂತಂ ಸರ್ವತೋಮುಖಂ. ಕನ್ಯಾ ರಾಶಿ, ದೇವತೆ ಸರಸ್ವತಿ ಮತ್ತು ವಿಷ್ಣು. ಹಳೆಯ ಸಮಸ್ಯೆ ಈ ವಾರ ಪರಿಹಾರ ಆಗುತ್ತದೆ. ಲೆಕ್ಕ ಕೆಲಸದಲ್ಲಿ ನೀವು ನಿಪುಣರು. ಹಣಕಾಸು ಸ್ಥಿರವಾಗಿರುತ್ತದೆ. ದೇವಸ್ಥಾನಕ್ಕೆ ಹೋಗಿ ಬನ್ನಿ, ಮನಸ್ಸು ಶಾಂತವಾಗುತ್ತದೆ. ಆರೋಗ್ಯದಲ್ಲಿ ಜೀರ್ಣಕ್ರಿಯೆ ವಿಚಾರದಲ್ಲಿ ಕಾಳಜಿ ವಹಿಸಿ. ಅದೃಷ್ಟ ಸಂಖ್ಯೆ 5. ಅದೃಷ್ಟ ಬಣ್ಣ ಹಸಿರು ಬೂದು. ವಾರದ ಮಂತ್ರ ಓಂ ನಮೋ ಭಗವತೆ ವಾಸುದೇವಾಯ. ತುಲಾ ರಾಶಿ, ದೇವತೆ ಲಕ್ಷ್ಮೀ ದೇವಿ. ಸಂಬಂಧ, ಮದುವೆ ವಿಚಾರಕ್ಕೆ ತುಂಬಾ ಒಳ್ಳೆಯ ವಾರ. ಸಂಗಾತಿ ಜೊತೆ ಹೊಂದಾಣಿಕೆ ಚೆನ್ನಾಗಿರುತ್ತದೆ. ಖರೀದಿ ಮಾಡೋ ಆಸೆ ಇರುತ್ತದೆ. ಆದರೆ ಎಲ್ಲದರಲ್ಲೂ ಸಮತೋಲನ ಮುಖ್ಯ. ಕೆಲಸದಲ್ಲಿ ತಂಡದ ಕೆಲಸದಿಂದ ಯಶಸ್ಸು. ವಾರದ ಮಧ್ಯದಲ್ಲಿ ಸಣ್ಣ ವಾದ ಆಗಬಹುದು, ನಿರ್ಲಕ್ಷ್ಯ ಮಾಡಿ. ಅದೃಷ್ಟ ಸಂಖ್ಯೆ 6. ಅದೃಷ್ಟ ಬಣ್ಣ ಗುಲಾಬಿ ತಿಳಿ ನೀಲಿ. ವಾರದ ಮಂತ್ರ ಓಂ ಹ್ರೀಂ ಶ್ರೀಂ ಲಕ್ಷ್ಮೀಭ್ಯೋ ನಮಃ. ವೃಶ್ಚಿಕ ರಾಶಿ, ದೇವತೆ ಸುಬ್ರಹ್ಮಣ್ಯ ಸ್ವಾಮಿ. ಮನಸ್ಸಿನಲ್ಲಿ ದೃಢ ನಿರ್ಧಾರ. ಹೊಸ ಯೋಜನೆ, ವ್ಯಾಪಾರ ಮಾಡಲು ಇದೇ ಸರಿಯಾದ ವಾರ. ಶತ್ರುಗಳು, ಸ್ಪರ್ಧೆ ಇದ್ದರೂ ನೀವು ಗೆಲ್ಲುತ್ತೀರಾ. ಆರೋಗ್ಯದ ಬಗ್ಗೆ ಮಾತ್ರ ಕಾಳಜಿ ವಹಿಸಿ. ಒತ್ತಡ ತೆಗೆದುಕೊಳ್ಳಬೇಡಿ. ಹಣದ ವಿಚಾರದಲ್ಲಿ ಗುಪ್ತ ಸಹಾಯ ಸಿಗುತ್ತದೆ. ಅದೃಷ್ಟ ಸಂಖ್ಯೆ 9. ಅದೃಷ್ಟ ಬಣ್ಣ ಕೆಂಪು ಗಾಢ ಕೆಂಪು. ವಾರದ ಮಂತ್ರ ಓಂ ಶರವಣ ಭವಾಯ ನಮಃ. ಧನುಸ್ಸು ರಾಶಿ, ದೇವತೆ ದತ್ತಾತ್ರೇಯ ಸ್ವಾಮಿ. ಜ್ಞಾನ, ವಿದ್ಯೆಗೆ ಸಂಬಂಧಿಸಿದ ವಿಚಾರದಲ್ಲಿ ಯಶಸ್ಸು. ವಿದ್ಯಾರ್ಥಿಗಳಿಗೆ ಪರೀಕ್ಷೆ, ಸಂದರ್ಶನ ಇದ್ದರೆ ಒಳ್ಳೆಯ ಫಲ. ಕೆಲಸದಲ್ಲಿ ಗುರುಗಳ ಹಿರಿಯರ ಮೆಚ್ಚುಗೆ ಸಿಗುತ್ತದೆ.
ಪ್ರಯಾಣ ದೇವಸ್ಥಾನ ಯಾತ್ರೆಯ ಯೋಗ ಇದೆ. ದಾನ ಧರ್ಮ ಮಾಡಿದರೆ ಪುಣ್ಯ. ಅದೃಷ್ಟ ಸಂಖ್ಯೆ 3. ಅದೃಷ್ಟ ಬಣ್ಣ ಹಳದಿ ಕೇಸರಿ. ವಾರದ ಮಂತ್ರ ಓಂ ದ್ರಾಂ ದತ್ತಾತ್ರೇಯಾಯ ನಮಃ. ಮಕರ ರಾಶಿ. ದೇವತೆ ಶನಿದೇವ ಮತ್ತು ಹನುಮಂತ. ಕಷ್ಟಪಟ್ಟು ಕೆಲಸ ಮಾಡಿದ ಫಲ ಈ ವಾರ ಸಿಗುತ್ತದೆ. ಕುಟುಂಬದ ಜೊತೆ ಹೊಂದಾಣಿಕೆ ಚೆನ್ನಾಗಿರುತ್ತದೆ. ಜವಾಬ್ದಾರಿ ಹೆಚ್ಚಾಗುತ್ತದೆ. ಹಣ ಉಳಿತಾಯ ಮಾಡಿ ಹೂಡಿಕೆ ಮಾಡುವ ಮುನ್ನ ಯೋಚಿಸಿ. ಹಳೆ ಸಾಲ ತೀರಿಸುವ ಅವಕಾಶ ಸಿಗುತ್ತದೆ. ಶನಿವಾರ ಎಳ್ಳೆಣ್ಣೆ ದಾನ ಮಾಡಿ. ಅದೃಷ್ಟ ಸಂಖ್ಯೆ 8. ಅದೃಷ್ಟ ಬಣ್ಣ ಕಪ್ಪು ಆಕಾಶ ನೀಲಿ. ವಾರದ ಮಂತ್ರ ಓಂ ಹಂ ಹನುಮತೆ ನಮಃ. ಕುಂಭರಾಶಿ. ದೇವತೆ ಶನಿದೇವ ಮತ್ತು ಕಾಳಿದೇವಿ. ಹೊಸ ಯೋಚನೆ ಸೃಜನಶೀಲತೆ ಉತ್ತುಂಗದಲ್ಲಿರುತ್ತದೆ. ಸಾಮಾಜಿಕ ಜಾಲತಾಣ ಯೂಟ್ಯೂಬ್ ಆನ್ಲೈನ್ ಕೆಲಸ ಮಾಡುವವರಿಗೆ ಒಳ್ಳೆಯ ವಾರ. ಸ್ನೇಹಿತರ ವಲಯ ವಿಸ್ತಾರವಾಗುತ್ತದೆ. ಆದರೆ ಒತ್ತಡ ಯೋಚನೆ ಕಡಿಮೆ ಮಾಡಿ. ರಾತ್ರಿ ನಿದ್ದೆ ಸರಿಯಾಗಿ ಮಾಡಿ. ಅದೃಷ್ಟ ಸಂಖ್ಯೆ 8. ಅದೃಷ್ಟ ಬಣ್ಣ ನೀಲಿ ಮತ್ತು ಕಪ್ಪು. ವಾರದ ಮಂತ್ರ ಓಂ ಕ್ಲೀಂ ಕಾಲಿಕಾಯೇ ನಮಃ. ಮೀನರಾಶಿ. ದೇವತೆ ವಿಷ್ಣು ಮತ್ತು ಗುರುದತ್ತ. ಮನಸ್ಸಿನ ಆಸೆ ಕನಸು ಈ ವಾರ ಈಡೇರುವ ಸಾಧ್ಯತೆ ಇದೆ. ಆರ್ಥಿಕವಾಗಿ ಲಾಭದ ವಾರ. ಅನಿರೀಕ್ಷಿತ ಹಣ ಬರಬಹುದು. ದಯೆ ಸಹಾಯ ಮಾಡುವ ಗುಣದಿಂದ ಪುಣ್ಯ ಸಿಗುತ್ತದೆ. ಧ್ಯಾನ ಪ್ರಾರ್ಥನೆ ಮಾಡಿದರೆ ಮನಸ್ಸು ಶಾಂತವಾಗುತ್ತದೆ. ನೀರಿನ ಹತ್ತಿರ ಹೋದರೆ ಅದೃಷ್ಟ. ಅದೃಷ್ಟ ಸಂಖ್ಯೆ 3. ಅದೃಷ್ಟ ಬಣ್ಣ ಹಳದಿ ಕಡು ನೀಲಿ. ವಾರದ ಮಂತ್ರ ಓಂ ನಮೋ ನಾರಾಯಣಾಯ. ಇಲ್ಲಿಗೆ ಈ ವಾರದ ರಾಶಿ ಭವಿಷ್ಯ ಕಾರ್ಯಕ್ರಮ ಮುಕ್ತಾಯವಾಯಿತು. ಮತ್ತೆ ಮುಂದಿನ ವಾರ ನಿಮ್ಮನ್ನು ಭೇಟಿಯಾಗುವೆ. ನಿಮ್ಮ ರಾಶಿಯನ್ನು ಕಮೆಂಟ್ನಲ್ಲಿ ತಿಳಿಸಿ. ನಮ್ಮ ಈ ಪ್ರಯತ್ನ ನಿಮಗೆ ಇಷ್ಟವಾದರೆ ನಮ್ಮ ವಾಹಿನಿಯನ್ನು ಹೈಪ್ ಮಾಡಿ ಮತ್ತು ನಿಮ್ಮ ಸ್ನೇಹಿತರೊಂದಿಗೆ ಹಂಚಿಕೊಳ್ಳಿ. ಸರ್ವೇ ಜನ ಸುಖಿನೋ ಭವಂತು. ಸಮಸ್ತ ಸನ್ಮಂಗಳಾನಿ ಭವಂತು.